ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಕೃತಿಕಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ಆದಮೇಲೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವರು ಹುಲ್ಲಿಗೆ ಹೋಗ್ತೀನಿ, ಸ್ವಲ್ಪ ಹಸುಗಳು ನೋಡ್ಕೊ ಅಂತ ಹೇಳಿದ್ರು. ಸರಿ, ನನ್ನ ಮಗ ಸ್ಕೂಲಿಂದ ಬಂದಮೇಲೆ ಅವ್ನು ಕರ್ಕೊಂಡು ನಾನು ಹೋದೆ. ಸ್ವಲ್ಪ ಸೊಪ್ಪೆಲ್ಲ ಕಿತ್ತಿಕ್ಕಿದ್ರು, ಅಂದರೆ ಗಣಕೆ ಸೊಪ್ಪು ಮತ್ತು ಅಡಿಕೆ ಸೊಪ್ಪು, ಹೊಲದ ಸೊಪ್ಪು ಎಲ್ಲನೂ ಬೆರಕೆ ಎಲ್ಲ ಸಪ್ರೇಟ್ ಮಾಡಿ ನಾನು ಅಲ್ಲೇ ಹಸುಗಳು ನೋಡಿಕೊಂಡೆ. ಸ್ವಲ್ಪ ಬಿಡಿಸ್ಕೊಂಡು ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟು ಕಳಿಸ್ಬಿಟ್ಟೆ. ಬಿಸಿಲಲ್ಲಿ ಎತ್ಕೊಂಡು ತಿರುಗಿದ್ರೆ ಬಾಡೋಗುತ್ತೆ ಅಂತ ಹೇಳ್ಬಿಟ್ಟು. ಹಂಗೆ ಇನ್ನು ಸ್ವಲ್ಪ ಮುಂದಕ್ಕೆ ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ನಮ್ಮ ಮಗ ಈ ಕಡೆ ಮೇಯಿಸ್ಕೊಂಡು ಬರ್ತಾ ಇರಬೇಕಾದ್ರೆ ನೋಡಿ ಅಣಬೆ ಎದ್ದಿದೆ ಇಲ್ಲಿ. ಇನ್ನೂ ಸ್ವಲ್ಪ ಮುಂದೆ ಎಲ್ಲ ಸಿಕ್ತು, ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ. ನೋಡಿ ಇಲ್ಲಿ ನಮ್ಮ ಹಸುಗಳೆಲ್ಲ ಹೊಡ್ಕೊಂಡು ಬಂದ ಮೇಲೆ ಮನೆಗೆ ತಂದು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಅಣಬೆ ಎಲ್ಲ ಕ್ಲೀನ್ ಮಾಡಿ ನೀರಿಗೆ ಹಾಕ್ಕೊಂಡಿದ್ದೀನಿ. ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬೆಳ್ಳುಳ್ಳಿ ಹಾಕದೇನೂ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 7-8 ಎಸಳು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು ಸಾಂಬಾರು. ಇವಾಗ ಒಂದು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಗಸಗಸೆ ಚೆನ್ನಾಗಿರುತ್ತೆ. ಗಸಗಸೆ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ಯಾವ ಮಟನ್ ಸಾಂಬಾರು ಇದ್ರ ಮುಂದೆ ಇಲ್ಲ, ಆ ಥರ ಇರುತ್ತೆ ಸಾರು. ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ಲವಂಗ 2, ಚಕ್ಕೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಒಂದು ಇಂಚ್ ಆಗೋಷ್ಟು ಶುಂಠಿ ಕೂಡ ಹಾಕ್ಕೊಂಡು ಫ್ರೈ ಮಾಡಿ, ಆಮೇಲೆ ಒಂದು ಮೀಡಿಯಮ್ ಸೈಜು ಟೊಮೆಟೊ ಕಟ್ ಮಾಡಿ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ 2 ಸ್ಪೂನು ಧನಿಯಾ ಪುಡಿ ಮತ್ತು ಖಾರದ ಪುಡಿ, ಬೇಕಿದ್ದರೆ ಗರಂ ಮಸಾಲ ಹಾಕ್ಕೋಬೋದು. ನಾನಿಲ್ಲ ಹಾಕಿಲ್ಲ. ಇಷ್ಟೇನೇ, ಸಖತ್ತಾಗಿ ಬಂದಿತ್ತು ಸಾಂಬಾರು ಮಾತ್ರ. ಇವಾಗ ಇದಕ್ಕೆ ಬೇಕಿದ್ದರೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ರುಬ್ಕೋಬೇಕು. ಇಲ್ಲಾಂದರೆ ಹಂಗೇನೂ ಕೂಡ ಮಾಡ್ಕೋಬೋದು, ತೆಂಗಿನಕಾಯಿ ತುರಿ ಹಾಕ್ದಿರನೇ. ಸಾಂಬಾರು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಂಡೆ, ನೋಡಿದ್ರೆ ಅದು ವಿಡಿಯೋ ಕಟ್ಟಾಗಿತ್ತು. ಸರಿ, ಅದನ್ನೆಲ್ಲ ತೋರ್ಸೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ಊರಿಗೆ ಹೋಗ್ಬೇಕಾಗಿತ್ತು. ನಾನು ನನ್ನ ಮಗಳು ಊರಿಗೆ ಹೋಗಿದ್ವಿ. ಆ ದಾರಿಯಲ್ಲಿ ಮಧುರಮ್ಮ ದೇವಸ್ಥಾನ ಬರುತ್ತಲ್ವ, ಯಾವಾಗೂ ಅಷ್ಟೇ ದೇವಸ್ಥಾನಕ್ಕೆ ಹೋಗಿನೇ ಹೋಗೋದು ನಾನು, ಮಧುರಮ್ಮ ದೇವಸ್ಥಾನಕ್ಕೆ. ದಸರಾ ಹಬ್ಬದ ಟೈಮು ಏನೋ ಆವಾಗ ತುಂಬಾ ದೇವ್ರುಗಳನ್ನೆಲ್ಲ ಎತ್ಕೊಂಡು ಹೋಗ್ತಾಯಿದ್ರು. ನೋಡಿ, ಡೆಕೋರೇಷನ್ ಎಲ್ಲ ಮಾಡಿದರು. ಯಾವಾಗೂ ಇದೇ ಥರ ಇರುತ್ತೆ ಮಧುರಮ್ಮ ದೇವಸ್ಥಾನದಲ್ಲಿ ಕ್ರೌಡು. ನಾನು ಏನು ಪೂಜೆ ಸಾಮಾನೇನು ತೊಗೊಂಡೋಗಿಲ್ಲ. ಮಂಗಳಾರತಿ ತೊಗೊಂಡು ಪ್ರಸಾದ ತೊಗೊಂಡು ಅಮ್ಮ ಮನೆಗೆ ಹೋಗೋದು ಅಷ್ಟೇ. ಯಾವಾಗನ ನಮ್ಮ ಮನೆಯವ್ರ ಜೊತೆಲಿ ಹೋದವಾಗ ಪೂಜೆ ಸಾಮಾನೆಲ್ಲ ತೊಗೊಂಡು ಪೂಜೆ ಕೊಟ್ಕೊಂಡು ಹೋಗ್ತೀನಿ. ನೋಡಿ, ಇದೇ ಮಧುರಮ್ಮ ದೇವರು ಉಸ್ಕೂರಲ್ಲಿರೋದು. ಇಲ್ಲಿ ಮೆರವಣಿಗೆ ದೇವರೆಲ್ಲ ಇಟ್ಟಿರ್ತಾರೆ ನೋಡಿ ಈ ಕಡೆ. ಇದನ್ನೆಲ್ಲ ದಸರಾ ಹಬ್ಬಕ್ಕೆ ಬೈಲ್ಬಸವಣ್ಣ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಎತ್ಕೊಂಡು ಹೋಗ್ತಾರೆ. ಊರಿಂದ ಬಂದಮೇಲೆ ಇದು ನೆಕ್ಸ್ಟ್ ಡೇ ನೋಡಿ, ಕರು ಮೊನ್ನೆ ಇದಿತ್ತಲ್ವ, ತೋರಿಸಿದ್ದೆ ನಾನು ನಿಮಗೆ ವಿಡಿಯೋದಲ್ಲಿ. ಅದು ಹೆಂಗಿದೆ ನೋಡಿ, 1 ತಿಂಗಳಾಗಿದೆ ಇದಕ್ಕೆ. ಅದಕ್ಕೂ ಇದಕ್ಕೂ 1 ವಾರ ಹೆಚ್ಚು ಕಮ್ಮಿ. ಇದು ಕೂಡ ಅದ್ರ ಜೊತೆಯಲ್ಲೇ ಅಂದರೆ 1 ವಾರ ಹೆಚ್ಚು ಕಮ್ಮಿ ಈ ಕರುಗೂ ಮತ್ತು ಆ ಕರುಗೂ. 3 ದಿನ ಆಯಿತು ಇದಕ್ಕೆ ಕೊಂಬು ಸುಡಿಸ್ಬಿಟ್ಟು, ಇಲ್ಲಾಂದರೆ ಕೊಂಬು ಬೆಳ್ಕೋಗ್ಬಿಡುತ್ತೆ ಅಂತ ಹೇಳಿ. ಇದು ದೊಡ್ಡ ಕರು, ಒಂದು 7-8 ತಿಂಗಳಾಗಿರ್ಬೋದು ಅದಕ್ಕೆ. ಇವಾಗ ಸೈಲೆಂಟಾಗಿ ನಿಂತ್ಕೊಂಡಿರ್ತವೆ. ಇನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಜೋರು ಮಾಡ್ತವೆ ನೋಡಿ. ಈ ಕರು ತೋರಿಸಿದ್ದೀನಿ ನಿಮ್ಗೆ ನಾನು. ಇದು ಇಷ್ಟು ದೊಡ್ಡ ಕರು ಆಗಿದೆ. ಅವರಮ್ಮ ಜೊತೆಲಿ ಮೇಯಕ್ಕೆ ಬಿಟ್ಟರೆ ಅಲ್ಲೆಲ್ಲ ಕುಡ್ಕೊಳ್ಳುತ್ತೆ. ಅದಕ್ಕೋಸ್ಕರ ಇದು ಮನೇಲೇ ಕಟ್ಟಾಕಿರೋದು. ಇವಾಗ ಕುಡ್ತಿ ಟೈಮ್ ಆಗಿದೆ ಅಲ್ವಾ, ಅದಕ್ಕೆ ಇಕ್ಕಿದ್ದೀನಿ. ಹಸುಗಳು ಬರೋಷ್ಟರಲ್ಲಿ ಇವೆರಡಕ್ಕೂ ಇಕ್ಕೊಬಿಟ್ರೆ ಕುಡ್ಕೊತವೆ.
ಹಾಗೆ ನಾನು ಬೂಸ ಇದು ಹೋಗ್ಲಿಕ್ಕೆ ಬೂಸ ಇಕ್ಬಿಟ್ಟು ವಿಡಿಯೋ ಮಾಡ್ಕೊತಾ ಇರೋದು. ನೋಡಿ ಹಸುಗಳಿಗೆಲ್ಲ ಇಲ್ಲಿ ನಮ್ಮ ಮನೆಯವ್ರು ಕುಡ್ತಿ ರೆಡಿ ಮಾಡಿಟ್ಟಿದ್ರು. ಸಾಯಂಕಾಲ 3:30 ಹಂಗೆ ಬಂದು ಬೂಸ ಹಾಕು ಅಂತ ಹೇಳಿದ್ರಲ್ವ, ಆವಾಗ ಬಂದು ಬೂಸ ಹಾಕಿ ಇಟ್ಟಿರೋದು, ಎಲ್ಲ ರೆಡಿ ಮಾಡಿ ಇಟ್ಟಿರೋದು. ಇನ್ನು ಹಸುಗಳು ಬಂದರೆ ಅದ್ರ ಜಾಗದಲ್ಲಿ ಕಟ್ಟಾಕಿದ್ರೆ ಆಯಿತು. ನೋಡಿ ಇವಾಗ ಹೊಡ್ಕೊಬಂದು ಕಟ್ಟಾಕಿದ್ದೀವಿ. ಕಟ್ಟಾಕಿದ್ದು ಆಯಿತು, ಎಲ್ಲ ಕುಡ್ದಿದ್ದು ಆಯಿತು. ಈಗ ನಮ್ಮ ಮನೆಯವರು ಮತ್ತು ನನ್ನ ಮಗ ಇಬ್ಬರು ಹಾಲು ಕರ್ಕೊತಾ ಇದ್ದಾರೆ. ಕರೆಂಟ್ ಹೋಯ್ತು, ನನ್ನ ಮಿಷಿನ್ ಹಾಕೋಕ್ಕಾಗಿಲ್ಲ. ಇವಾಗ ಕುಡ್ತಿ ಬೇಷನ್ಗಳೆಲ್ಲ ಎತ್ತಿಡ್ಕೊತಾ ಇದ್ದೀನಿ ನಾನಿಲ್ಲಿ. ಹೊರ್ಗಡೆ ಇಡ್ಬೋದು, ಘಾಟಿ ಒಳಗಡೆ ಇಟ್ಟರೆ ಚೆಲ್ಲಲ್ಲ. ಅದ್ರ ಹೊರಗಡೆ ಇಟ್ಟರೆ ಒಂದಕ್ಕೊಂದು ಎಳೆದಾಡ್ತವೆ. ಅದಕ್ಕೆ ನಾನು ಘಾಟಿ ಒಳಗಡೆನೇ ಇಕ್ಕೋದು. ಈ ರೀತಿ ಇಷ್ಟು ನೀಟಾಗಿ ಇರ್ತಾವೆ. ಇವಾಗ ಸಂಜೆ ನಾವು ಕಟ್ಟಾಕ್ತಾ ಇರೋದು, ಇದು ಕಟ್ಟಾಕಿರೋದು ಹಾಲು ಕರ್ಕೊಂಡು. ತಿರ್ಗಾ ನಮ್ಮ ಮನೆಯವರು ರಾತ್ರಿ ಎಲ್ಲ ಇಕ್ಕಿರೋದನ್ನೆಲ್ಲ ಎತ್ತಿ ಹಾಕ್ಬಿಟ್ಟು ಬರ್ತಾರೆ. ತಿರ್ಗಾ ಮಾಮೂಲಿ ಬೆಳಗ್ಗೆ ಹೋಗಿ ನೋಡೋಷ್ಟರಲ್ಲಿ ಮಾಮೂಲಿ ಆಗಿರ್ತವೆ. ಅಷ್ಟು ತಪ್ಪೆ ಇಟ್ಟು ಎಲ್ಲ ತುಳಿದಾಡಿ ಗಲೀಜು ಮಾಡಿ ಇಟ್ಕೊಂಡಿರ್ತವೆ. ನೋಡಿ ತೋರಿಸ್ತಾ ಇದ್ದೀನಿ. ಇದು ಅದರ ನೆಕ್ಸ್ಟ್ ಡೇ ಮಾರ್ನಿಂಗು ಈ ರೀತಿಯಾಗಿ ಮಾಡಿಟ್ಕೊಂಡಿರ್ತವೆ. ಅಷ್ಟು ನೀಟಾಗಿ ತೊಳೆದು ಎಲ್ಲ ಮಾಡಿಟ್ಬಿಟ್ಟು ಬಂದಿದ್ರು ಹಿಂಗೆ ಮಾಡಿಕ್ಕಿರ್ತವೆ. ಇವಾಗೆಲ್ಲ ಇದನ್ನೆಲ್ಲ ಎತ್ಬಿಟ್ಟು ತೊಳಿಬೇಕು. ಮತ್ತು ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ, ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.